ಏನು ಇವತ್ತು ದಿವಸ ಕಲಬುರಗಿ ಜಿಲ್ಲೆಯ ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ವಿಷಯದ ಕುರಿತು ಹೇಳ್ಬೇಕಂತಂದ್ರ ಇವತ್ತು ದಿವಸ ಆ ಒಂದು ಸರ್ಕಾರಿ ಒಂದು ಏನು ಒಂದು ಸಂಘದಲ್ಲಿ ಒಂದು ಸರ್ಕಾರಿ ನೌಕರರಿಗೆ ಒಂದು ವಸತಿ ನೀಡಬೇಕಂತೇಳಿ ಏನು ಅಶೋಕ ಡೆವಲಪರ್ಸ್ ಅವರಿಂದ ಒಂದು ಡೆವಲಪ್ಮೆಂಟ್ಗೆ ಒಪ್ಪಿಗೆ ಕೊಟ್ಟು ಮತ್ತೆ ಭೂಮಿಯನ್ನು ಖರೀದಿ ಮಾಡಿ ಅವರಿಗೆ ಡೆವಲಪ್ಮೆಂಟ್ ನೀಡಿದ್ದಾರೆ. ಅವರು ಇಲ್ಲಿ ತನಕ ಸುಮಾರು 1.5 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಸುಮಾರು 10 ವರ್ಷದಿಂದ ಆ 1.5 ಕೋಟಿ ರೂಪಾಯಿ ಖರ್ಚು ಬಡ್ಡಿ ಅಷ್ಟ ಹಂಗ್ ಲೆಕ್ಕ ಹಾಕಿದ್ರೆ ಬಹಳ ಅಷ್ಟ ಆಗ್ತಾವ. ಆದ್ರೆ ನಮ್ಮದು ಒಂದೇ ಏನು ಡಿಮ್ಯಾಂಡ್ ಅಂದ್ರ ನೀವು ಅಧ್ಯಕ್ಷರಾಗಿ ಒಂದು ಲೇಔಟ್ ನಿರ್ಮಾಣ ಮಾಡ್ಲಿಕ್ಕೆ 15 ವರ್ಷ ಬೇಕಾಯ್ತಾ? 15 ವರ್ಷ ಅಂದ್ರ ಅವಾಗ ಕಟ್ಟಿದ್ರ ಮನೆ ಅಂದ್ರೆ ಇಟ್ಟತ್ತಿಗೆ ಅವ್ರು ಹಳೆ ಮನೆ ಆಗೋದವ್ರು. ಆದ್ರೆ 15 ವರ್ಷ ಹಿಡಿದು ಇವ್ರು ಹೆಂಗಂದ್ರ ರಾಜಕಾರಣಿಗಳು ಒಂದ್ ಯಾವ್ದನ ಸೇತುವೆ ಆಗಿರ್ಬೋದು ಈ ಎಲೆಕ್ಷನ್ ಮುಂದೇನದ ಶಾಂಕ್ಷನ್ ಮಾಡ್ತೀವಿ ಅನ್ನೋದು, ಮುಂದೆ ಎಲೆಕ್ಷನ್ ಬಂದಾಗ ಅವಾಗ ಅದಕ್ಕೆ ಬಿಲ್ ಬಿಡುಗಡೆ ಮಾಡೋದು, ಅದು ಮುಂದಿನ ಎಲೆಕ್ಷನ್ ಉದ್ಘಾಟನೆ ಅಂದ್ರೆ ಒಂದು ಸೇತುವೆ ಮಾಡ್ಕಾರ ಒಂದು ರೋಡ್ ಮಾಡ್ಕಾರ ಇವ್ರು ರಾಜಕಾರಣಿ ಅಂತೆ ಫಸ್ಟಿಗೆ ಇವ್ರು ಕೂಡ ಅಗ್ರಿಮೆಂಟ್ ಮಾಡ್ಕೊಂಡು ಅಂತ ಒಂದು ಎಲೆಕ್ಷನ್ ಮಾಡೋದು, ಮುಂದೆ ಈಗ ಇವ್ರ ನೆಕ್ಸ್ಟ್ ಏನದ ಡೆವಲಪ್ಮೆಂಟ್ ಮಾಡಿ ನಿಮ್ಗೆ ಕೀಲಿ ಕೊಡ್ತೀವಿ ರಿಜಿಸ್ಟರ್ ಮಾಡ್ಕೊಂಡು ಒಂದು ಎಲೆಕ್ಷನ್ ಮಾಡೋದು, ಆಮೇಲೆ ಈ ಎಲ್ಲಿ ಆಗಿದ್ದಕ್ಕೆ ಒಂದು ಎಲೆಕ್ಷನ್ ಮಾಡೋದು. ಈಗ ರಾಜಕಾರಣಿಗಳಿಗೆ ಇಲ್ಲಿ ಏನ್ ಡಿಫ್ರೆನ್ಸ್ ಕಾಣ್ತಾ ಇಲ್ಲ ನನಗೆ. ಆದ್ರೆ ನಮಗ್ ಒಂದೇ ಏನು, ನಿಮ್ಮ ಭಿನ್ನಾಭಿಪ್ರಾಯ ಏನೇ ಇರ್ಲಿ ಗೊತ್ತಿಲ್ಲ, ನೀವು ಅಧ್ಯಕ್ಷರಾಗಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದವರು ನಮಗ್ ನಂಬಿ ಬಂದಿರತಕ್ಕಂಥವ್ರಿಗೆ ನ್ಯಾಯದಷ್ಟು ಕೆಲಸ ಮಾಡ್ಬೇಕು. ಇವತ್ತು ದಿವಸ ಇಬ್ಬರಿಗೆ ಅನ್ಯಾಯ ಆಗ್ತಾ ಇದೆ. ಇದು ನೋಡಿದ್ರ ಮೇಲ್ನೋಟಕ್ಕೆ, ಯಾಕ ಅವರು 1.5 ಕೋಟಿ ರೂಪಾಯಿ ಕುಂತಾರ, ಅವ್ರು ಹೇಳ್ತಾರೆ ಅವ್ರ ಸಂಬಂಧ ಇಲ್ಲ ಅಂತೇಳಿ. ಆದ್ರೆ ಸಂಬಂಧ ಇಲ್ಲ ಅಂತ ಹೇಳೋರು ಇವತ್ತು ಒಂದು ವಾರ್ಷಿಕ ಮಹಾಸಭೆಯ ಏನೋ ಇದು ಏನ್ ಬರ್ತದ ಅವ್ರದ್ದು ಮೇಲ್, ಅದ್ರಲ್ಲಿ ಇವ್ರಿಗೆ ನಾವು ಭೂ ಮಾಲೀಕರ ಒಪ್ಪಿಗೆ ಕೊಡದು ಅವ್ರಿಗೆ ಕೈ ಬಿಟ್ಟಿವಿ ಅಂತ ಹೇಳ್ತಾರೆ. ಒಪ್ಪಿಗೆಯಿಂದ ಕೈ ಬಿಟ್ಟಿವಿ ಅಂತ ಹೇಳ್ತಾರೆ. ಭೂ ಮಾಲೀಕರು ಇಲ್ಲೇ ಇದಾರೆ, ನಮಗ್ ಕರೆದಿಲ್ಲ, ನೋಟಿಸ್ ಇಲ್ಲ, ಏನೂ ಗೊತ್ತಿಲ್ಲ ಅಂತ. ಇದು ಅಕ್ಷಮ್ಯ ಅಪರಾಧ. ಇದು ಅವ್ರಿಗೂ ಮಾಡಿದ್ದನ್ನೇ ಮತ್ತೆ ಮತದಾರರಿಗೂ ಮಾಡಿದ್ದನ್ನೇ, ಸರ್ಕಾರಿ ನೌಕರಿ ಮಾಡಿದ್ದನ್ನೇ. ಇದು ಇಷ್ಟು ಸುಳ್ಳು ಹೇಳ್ಬಾರ್ದು ಯಾರಿಯಲ್ಲಿ. ಯಾಕ ಭೂ ಮಾಲೀಕರು ಇಲ್ಲೇ ಇದಾರೆ. ಅಟ್ಲೀಸ್ಟ್ ಒಬ್ರಿಗೆ ಡೆವಲಪರ್ ಕುರಿತು ಕ್ಯಾನ್ಸಲ್ ಮಾಡ್ಬೇಕಾದ್ರೆ ಅಟ್ಲೀಸ್ಟ್ ಅವ್ರಿಗೆಲ್ಲ ಒಂದು ನೋಟಿಸ್ ಕೊಡ್ಬೇಕು. ಈಗ ನಿಮ್ಗೆ ಕ್ಯಾನ್ಸಲ್ ಮಾಡ್ಲಾಗ್ತೀವಿ, ನಮಗೆ ಹೊಂದಾಣಿಕೆ ಆಗ್ತಾ ಇಲ್ಲ, ನಿಮ್ಗೆ ಕ್ಯಾನ್ಸಲ್ ಮಾಡ್ತೀವಿ, ನಮಗೆ ಡೆವಲಪ್ಮೆಂಟ್ ಮತ್ತೊಬ್ರಿಗೆ ಕೊಡ್ತೀವಿ, ಅವ್ರಿಗೆ ನೋಟಿಸ್. ಅವ್ರಿಗೆ ಗೊತ್ತಿಲ್ಲಾರ್ದಂಗೆ ಅದು 1.5 ಕೋಟಿ ಖರ್ಚು ಮಾಡಿದ್ರೆ ರೊಕ್ಕ ಯಾರು ಕೊಡೋರು? ಪ್ರಶ್ನೆ ಬರ್ತಲ್ಲ ಇಲ್ಲಿ. ಇವತ್ತು ದಿವಸ ನಾನು ಹೇಳೋದಿಷ್ಟೇ, ಯಾರಿಗೆ ಅನ್ಯಾಯ ಮಾಡಬಾರ್ದು, ಅವ್ರಿಗೆ ಏನ್ ಬರ್ತಕ್ಕಂಥದ್ದು ಸಿಗಬೇಕು. ಮತ್ತೆ ಭೂ ಮಾಲೀಕರು ಇಲ್ಲೇ ಅದಾರ, ನಮ್ಗೆ ಏನು ಗೊತ್ತಿಲ್ಲಾರ್ದಂಗೆ ಇವರು ನಮಗ್ ಸುಳ್ಳುಗಳು ಹೇಳಿ ನಮ್ಮ ಹೆಸರು ಖರಾಬ್ ಮಾಡ್ತಾ ಇದಾರೆ. ಮತ್ತೆ ಅದ್ರ ಜೊತೆಗೆ ಈಗ ಅವ್ರವ್ರ ಸಂಬಂಧ ಏನೇ ಇರ್ಲಿ, ಭೂ ಮಾಲೀಕರಿಗೂ ಮತ್ತೆ ಏನು ಡೆವಲಪರ್ಸ್ಗ ಇವ್ರಿಗೆ ಗೊತ್ತಿಲ್ಲಾರ್ದಂಗೆ ಇವ್ರು ಮಾಡೋದು, ಇವ್ರಿಗೆ ಗೊತ್ತಿಲ್ಲದ ಹಿಂಗ್ ಮಾಡೋದು, ಮನಸ್ಸು ಗದ್ಲಿ ಮಾಡ್ಲಕತ್ರ ಅಲ್ಲಿ. ಯಾಕಂದ್ರೆ ಇವು ಸಣ್ಣ ಕೆಲಸ ಈ ಟೈಪ್ ಮಾಡ್ಬಾರ್ದು, ಸುಳ್ಳು ಹೇಳುವಂತ ಕೆಲಸ ಯಾರು ಮಾಡ್ಬಾರ್ದು. ನೀವು ನಿಮ್ಮ ಕೈಲಾಗ್ತಿತ್ತು ಡೆವಲಪ್ಮೆಂಟ್ ಮಾಡಿ ಯಾರಿಗೆ ವಸತಿ ಕೊಡ್ಬೇಕು. ಇಲ್ಲದೆ ಇದ್ದ ಸರ್ಕಾರಿ ನೌಕರು ಯೋಚನೆ ಮಾಡಬೇಕು. 1.5 ಕೋಟಿ ಖರ್ಚು ಮಾಡ್ಕೊಂಡು 10 ವರ್ಷ ಸುಮ್ ಕುಂತವ್ರು ಒಳ್ಳೆಯವರು, ಇವರಿಗೆ ಮತ್ತೆ ಡೆವಲಪ್ಮೆಂಟ್ ಮಾಡಿಲ್ಲ ಅಂತ ಹೇಳ್ತಾರೆ. ಇವತ್ತು ನಾನು ಪ್ರೆಸ್ ನೋಟ್ ನೋಡಿದೆ, ಪತ್ರಿಕಾಗೋಷ್ಠಿ ನೋಡಿದೆ. ಮತ್ತೆ ಅವ್ರಿಗೆ ಏನ್ರ ಒಂದು ಡೆವಲಪ್ಮೆಂಟ್ ಮಾಡ್ಲಕ್ ಏನ್ ದುಡ್ಡು ಬಿಡುಗಡೆ ಮಾಡೋದಾಗಿರ್ಬೋದು, ಅಗ್ರಿಮೆಂಟ್ ಆಗಿರ್ಬೋದು, ಮತ್ತೆ ಅವ್ರಿಗೆ ಆರ್ಡರ್ ವರ್ಕ್ ಆರ್ಡರ್ ಏನಾರ ಕೊಡ್ಬೇಕಲ್ಲ, ಎಸ್ಟಿಮೇಟ್ ಎಲ್ಲ ಕೊಡ್ಬೇಕಲ್ಲ. ಅವ್ರಿಗೆ ಏನು ಕೊಡ್ಲಾರ್ದೆ ಮಾಡಿಲ್ಲ ಅಂತಂದ್ರೆ ಯಾರ್ದೋ ತಲೆ ಮೇಲೆ ಗೂಬೆ ಕುಡಿಸಂತ ಕೆಲಸ ಆಗ್ಬಾರ್ದು. ಆರೋಪ, ನಾವು ಜಮೀನ್ ಖರೀದಿ ಮಾಡುವಾಗಲೇ ಅದ್ರಾಗೆ ಅಭಿವೃದ್ಧಿ ಮಾಡಿಕೊಡ್ಬೇಕಂತ ಹೇಳಿ ಒಂದ್ ಮಾಡಿದ್ವಿ. ಇವ್ರು ಯಾವ್ದೇ ₹1 ಅಲ್ಲಿ ಖರ್ಚು ಮಾಡಿಲ್ಲ ಡೆವಲಪರ್ ಅಂತ ಅವ್ರ ಮತ್ತೆ 1.5 ಕೋಟಿ ಖರ್ಚು ಮಾಡಿದ ದಾಖಲೆ ಸಮೇತ ಹೇಳ್ತಾ ಇದಾರೆ. ಎನ್ಎ ಮಾಡಿದ್ದಾಗಿರ್ಬೋದು, ಗ್ರೀನ್ ಲ್ಯಾಂಡ್ ಅದೇನು ಸರ್ಕಾರದ ನಿಯಮ ಪ್ರಕಾರ ಮಾಡ್ಬೇಕಾದ್ರೆ ಈಗ ಕಾಮನ್ ಆಗಿ ಬೆಂಗಳೂರಿಗೆ ಒಬ್ಬಿಬ್ರು ಹೋಗಿ ಬರ್ಬೇಕಾದ್ರೆ 20,000 ಬೇಕು. ಮತ್ತೆ ಅದ್ರ ಸಲುವಾಗಿ ಹೋಗಿ ಬರ್ಬೇಕಾದ್ರೆ 1.5 ಕೋಟಿ ಖರ್ಚು ಮಾಡಿ 10 ವರ್ಷ ಆಯ್ತು. 10 ವರ್ಷದ 1.5 ಕೋಟಿ 10 ಬಡ್ಡಿ ಏನಾಗ್ತದೆ ಮಾಡ್ಕೊಂಡ್ ಬಂದಿದ್ದೇವೆ ಅಂತ ಹೇಳ್ತಾರ. ಮಾಡಿದವ್ರು ಇಲ್ಲೇ ಅದಾರಲ್ಲ, ಅದನ್ನ ಈಗ ಯಾವ್ದನ್ನ ಸಣ್ಣ ಪುಟ್ಟ ಕೆಲಸ ರೋಡ್ ಮಾಡಿದ್ದು ಅದು ಮಾಡಿದ್ದು ಸುಳ್ಳು ಹೇಳಕ್ ಸಾಧ್ಯ ಆಗ್ತದ. ಈಗ ಅಗ್ರಿಮೆಂಟ್ ಎನ್ಎ ಮಾಡಿದ್ನು ಸುಳ್ಳು ಹೇಳ್ಬೋದು. ಈಗ ಎನ್ಎನು ಯಾವ MLA ಕೈಲಿ ಮಾಡಿಸಿದ್ರಿ ಇವರು ಕೇಳ್ಬೇಕಾಗ್ತದೆ. ಕೆಲವೊಂದು ಲೀಡರ್ ಹೆಸರು ಹೇಳಿದಾರೆ, ಅಲ್ಲಂ ಪ್ರಭು ಅವರು, ಅಜಯ್ ಸಿಂಗ್ ಅವರು. ಅವ್ರು ಇದರಿಂದ ಬಹುಶಃ ಇವ್ರು ಏನು ಡೆವಲಪ್ಮೆಂಟ್ ಮಾಡಿದ ಮೇಲೆ ಅವ್ರ ಹೆಸರು ಅದ್ರಿಂದ ಏನಾದ್ರು ದುಡ್ಡು ಎತ್ತಿದ್ರೆ ನಾನು ಅದು ಯಾರ್ಯಾರು MLA ಹೆಸರು ಅವ್ರ ಬೆಲೆ ಅವ್ರ ಬೆಲೆ ಹೋಗ್ತೀನಿ. ಅದ್ರ ಜೊತೆ ಮಾಹಿತಿ ಹಾಕ್ತೀನಿ. ಸಾರ್ವಜನಿಕರಣ ದುರುಪಯೋಗ ಇಲ್ಲಿ ಆಗ್ಬಿಡುದು. ಇಲ್ಲಿ ನಾನು ಹೇಳ್ತಕ್ಕಂಥದ್ದು ಡೆವಲಪರ್ಸ್ ಅನ್ಯಾಯ ಆಗ್ಬಿಡುದು, ನಿಮಗೂ ಅನ್ಯಾಯ ಆಗ್ಬಿಡುದು. ಏನ್ ಅದು 400 ಮಂದಿ 15 ವರ್ಷದಿಂದ ಏನ್ ಕೈಲಕತ್ರ ನಮ್ಮ ಮನೆ ಕಡಿಸ್ಬೇಕು ಕನಸುಗಳತ್ರ ಅವ್ರ ಕನಸಿ ಭಗ್ನ ಆಗ್ಬಿಡುದು. ಸಾರ್ವಜನಿಕರು ಮತ್ತೆ ಏನು ಇದು ಸಾರ್ವಜನಿಕ ಎಲೆಕ್ಷನ್ ಅಲ್ಲ, ಸರ್ಕಾರಿ ನೌಕರರು ಜವಾಬ್ದಾರಿ ಸ್ಥಾನ. ಮತ್ತೊಬ್ಬಿ ಪಾಠ ಹೇಳ್ತಕ್ಕಂಥ ಮಾಸ್ತರ್ಗಳು ಮತ್ತೆ ಎಲ್ಲಾ ಸರ್ಕಾರಿ ಪೊಲೀಸ್ ಇಲಾಖೆ ಇರ್ಬೋದು, ಅಬಕಾರಿ ಎಲ್ಲಾ ಇಲಾಖೆ ಇದ್ದವ್ರಿಗೆ ನಾನು ನಿಮಗ್ ಒಂದೇ ಮಾತು ಹೇಳ್ತೀನಿ, ನಾನು ಯಾರ ಪರವಾಗಿನೂ ಅಲ್ಲ.
ಬಟ್ ನಿಮ್ಗೆ ಏನು 15 ವರ್ಷದಿಂದ ಸುಳ್ಳು ಹೇಳಕತ್ರ ಅಂಥವ್ರಿಗೆ ಮಾತ್ರ ಸೂಕ್ತವಾದ ಪಾಠ ನೀವು ಈ ಸಂದರ್ಭದಲ್ಲಿ ಕಲಿಸ್ಬೇಕು. ಕಲಿಸಿ ಯಾರಿಗೆ 1.5 ಕೋಟಿ ರೂಪಾಯಿ ಇಲ್ಲ 10 ವರ್ಷ ಹಿಡಿದು ಹಾಕಿ ಕೈ ಕಟ್ಕೊಂತಾರ ಅವ್ರಿಗೂ ಅದ್ರದ್ದು ಬಡ್ಡಿ ಸಮೇತ ವಸೂಲಿ ಮಾಡಿ ಕೊಡ್ಬೇಕಂತ ಕೆಲಸ ಈ ಬಾರಿ ಮತದಾರರು ಮಾಡ್ಬೇಕಂತ ಹೇಳಿ ನಾ ಕೇಳ್ತಾ, ಇದು ವಿಷಯ ಇದು ಚುನಾವಣೆ ಆದ್ಮೇಲೆ ಕೂಡ ಈ ವಿಷಯವಾಗಿ ಇದು ಒಂದೇ ಬಂದದ ಪೂರ್ವ ಹೋದ್ರೆ ಬಹಳ ಹಗರಣ ಬಹುಶಃ ಈ ಹಗರಣದ ಕುರಿತು ಸಮಾನ ಮನಸ್ಕ ಸಂಘಟನೆಗಳ ಜೊತೆ ಕೂಡ ಇದ್ರ ಬಗ್ಗೆ ನಾನು ಮಾಹಿತಿಯಕ್ಕಾಗಿರ್ಬೋದು ನ್ಯಾಯಾಲಯದ ಮೇಲೂ ಕೂಡ ನಾನು ಹೋಗುವ ಯೋಚನೆ ಮಾಡ್ತಾ ಇದ್ದೆ. ನನ್ನ ಹೆಸರು ಮಲ್ಲಿಕಾರ್ಜುನ್ ಭೀಮರಾವ್ ಖಜೂರಿ. ಇವರು ಏನು ವಾರ್ಷಿಕ ವರದಿಯೊಳಗೆ ಏನು ಭೂಮಾಲೀಕರು ಒಪ್ಪಿಗೆ ತಗೊಂಡು ನಾವು ಡೆವಲಪರ್ ಕ್ಯಾನ್ಸಲ್ ಮಾಡಿದ್ವಿ ಅಂತ ಏನು ಹೇಳಿಕೆ ರಿಟರ್ನ್ ಕೊಟ್ರಲ್ರಿ, ನಮಗೆ ಅವ್ರು ಕಾಂಟ್ಯಾಕ್ಟೇ ಮಾಡಿಲ್ಲ ಒಟ್ಟು ಒಂದನೇದಾಗಿ. ಆಮೇಲೆ ನಮ್ಗೆ ಯಾವುದು ನೋಟಿಸ್ ಕೊಟ್ಟಿಲ್ಲ, ನಮ್ಲಿಂದ ಒಪ್ಪಿಗೆನೂ ತೊಗೊಂಡಿಲ್ಲ. ಸುಮ್ಮನೆ ಏನದ ತಮಗೆ ಅನುಕೂಲ ಆಗೋ ರೀತಿ ಅವರು ವಾರ್ಷಿಕ ವರದಿಯೊಳಗೆ ಇದು ಬರ್ಕೊಂಡ್ರ ಅಷ್ಟೇ. ಇದು ಪೂರಾ ಫ್ರಾಡ್ ಅದ, ಮೋಸ ಅದ ಅಂತ ನಾವು ಹೇಳ್ಬೋದು. ನಮಗೆ ಕಾಂಟ್ಯಾಕ್ಟ್ ಮಾಡಿಲ್ಲ, ಅವ್ರು ನೋಟಿಸ್ ಕೊಟ್ಟಿಲ್ಲ, ಕಾಂಟ್ಯಾಕ್ಟ್ ಮಾಡಿಲ್ಲ, ಏನೂ ಮಾಡಿಲ್ಲ. ಅವರು ಜಮೀನ್ ಖರೀದಿ ಮಾಡುವಾಗ ನೀವೇ ಅಭಿವೃದ್ಧಿ ಮಾಡಿ ಕೊಡ್ತೀನಿ ಅಂತ ಹೇಳಿ ಅಭಿವೃದ್ಧಿ ಡೆವಲಪ್ಮೆಂಟ್ ಅಭಿವೃದ್ಧಿ ಮಾಡ್ಬೇಕಂತೇಳಿ ಅಗ್ರಿಮೆಂಟ್ ಮಾಡ್ಕೊಡ್ಬೇಕಂತ ಹೇಳಿ ಒಪ್ಕೊಂಡಿದ್ವು. ಅವ್ರು ಮುಂದೆ ಬಂದಿಲ್ಲ, ಏನ್ ದುಡ್ಡು ಕೊಡ್ಬೇಕು, ಎಸ್ಟಿಮೇಟ್ ಮಾಡ್ಕೊಡ್ಬೇಕು, ನೀವು ಮಾಡ್ರಿ ನಾವು ರೊಕ್ಕ ಕೊಡ್ತೀವಿ ಅಂತಂದಾಗ ನಾವು ಮಾಡ್ತೇವೆ. ದುಡ್ಡು ಖರೀದಿ ಮಾಡಿದ್ದೇವೆ, ಈಗ ಜಮೀನ್ ಖರೀದಿ ಮಾಡಿ ದುಡ್ಡು ಎಲ್ಲವೂ ಕೊಟ್ಟಿವಿ ನಾವು ಅಂತ. ದುಡ್ಡು ಕೊಟ್ರ, ಲ್ಯಾಂಡಿನ ಕೊಟ್ರ, ಡೆವಲಪ್ಮೆಂಟ್ ಕೊಟ್ಟಿಲ್ಲ, ಲ್ಯಾಂಡಿನ ಕೊಟ್ರ. ಲ್ಯಾಂಡ್ ಖರೀದಿ ಮಾಡುವಾಗಲೇ ನಾವು ಶುದ್ಧ ಸುಳ್ಳು ಇದು. ಲ್ಯಾಂಡಿನ ಇಷ್ಟು ಕೊಟ್ರ, ಬಟ್ ಡೆವಲಪ್ಮೆಂಟ್ ರೊಕ್ಕ ಕೊಟ್ಟಿಲ್ಲ. ಡೆವಲಪ್ಮೆಂಟ್ ರೊಕ್ಕ ಇವರು ಅಶೋಕ್ ಕುಮಾರ್ ಡೆವಲಪರ್ಸ್ ಕೊಟ್ಟಿದ್ದಾರೆ. ಅವ್ರು ಥರ್ಡ್ ಪಾರ್ಟಿ ಅಂತ ಮಾಡ್ಕೊಂಡ್ ಕೇಸಿಂದ ಅವ್ರಿಗೆ ಕೊಡ್ಬೇಕಂತ ನಾವು ಒಪ್ಕೊಂಡಿದ್ದೆವು. ಅವ್ರು ರೊಕ್ಕನೇ ಕೊಟ್ಟಿಲ್ಲ. ಹೆಂಗ್ ಎಕರೆ ನೀವು ಇದು ಮಾಡಿ ಸೇಲ್ ಮಾಡಿ? ಅದು 37 ಲಕ್ಷ ರೂಪಾಯಿ. ನಿಮ್ಗೆ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? ಅದು ಲ್ಯಾಂಡಿನ ಅಷ್ಟು ಕೊಟ್ರಿ. ಲ್ಯಾಂಡಿಂದ ಏನು ಅಗ್ರಿಮೆಂಟ್ ಡೆವಲಪ್ಮೆಂಟ್ 1 ರೂಪಾಯಿ ಕೊಟ್ಟಿಲ್ಲ. ಈಗ ಅವ್ರ ಆರೋಪಕ್ಕೆ ನೀವೇನು ಹೇಳಿ? ಸುಳ್ಳು ಅದ. ನಮಗ್ ಭೇಟಿಯಾಗಿಲ್ಲ, ಮಾತಾಡಿಲ್ಲ, ನಮ್ಗೆ ಒಪ್ಪಿಗೆ ತಗೊಂಡಿಲ್ಲ. ಒಪ್ಪಿಗೆ ತೋರ್ಲಾರ್ದೆ ತಮಗೆ ಬೇಕಾದ ಅನುಕೂಲ ಪ್ರಕಾರ ಅವ್ರ ಏನಪ್ಪಾ ಅಂದ್ರೆ ವಾರ್ಷಿಕ ವರದಿಯೊಳಗೆ ಬರ್ಕೊಂಡ್ರ. ಇದು ಸುಳ್ಳು ಅದ ಅಂತ ಹೇಳ್ತಾರೆ. ಈಗ ತಮ್ಮ ಎಲೆಕ್ಷನ್ಕ ನಮಗೇನು ಸಂಬಂಧ ಇಲ್ಲ ರೀ. ಅವ್ರ ಎಲೆಕ್ಷನ್ದೊಳಗ ಅವರು ಮಾಡ್ಕೊಂಡ್ರ ವಾರ್ಷಿಕ ವರದಿ. ಆ ವಾರ್ಷಿಕ ವರದಿ ನೋಡಿ ನಾವು ಹೊರಗೆ ಬಂದಿದ್ದೇವೆ ನಾವು ಅಷ್ಟೇ. ನಮಗ್ ಅವ್ರಿಗೇನು ಸಂಬಂಧ ಇದಿಲ್ಲ. ಸ್ಪಷ್ಟನೆ ಏನಿಲ್ಲ. ನಮ್ದು ಏನು ಒಪ್ಪಿಗೆ ತಗೊಂಡ್ರ ಅಂತ ಹೇಳ್ತಾರಲ್ಲ, ಅದು ಸುಳ್ಳು ಅದ ಅಷ್ಟೇ. ಆಮೇಲೆ ನಾವು ಒಪ್ಪಿಗೆ ತಗೊಂಡು ಡೆವಲಪರ್ಸ್ ಹೊರಗೆ ನಾವು ಡಿಲೀಟ್ ಮಾಡಿದ ಅಂತ ಹೇಳ್ತಾ ಇದಾರಲ್ಲ, ಅದು ಸುಳ್ಳು ಅದ. 6 ತಿಂಗಳಾಗಿ ಇದು ಮುಂದಿನ ತಿಂಗಳ ಬರ್ಲಿಕ್ಕೆ ನಾವು ಡೆವಲಪ್ಮೆಂಟ್ ಮಾಡ್ಕೊಡ್ತೇವೆ. ಈಗ ಅವರು ಬೇರೆ ಪಾರ್ಟಿಲ್ ಏನೋ ಡೆವಲಪರ್ ಕೊಟ್ಟಿದ್ದಾರೆ, ಯಾರಿಗೆ ನಮ್ಗೆ ಕೊಟ್ಟಿಲ್ಲ. ಈಗ ಮತ್ತೆ ನೀವೇನು ಕಾನೂನು ಮೊರೆ ಹೋಗ್ತೀರಿ? ಆಲ್ರೆಡಿ ನಮ್ಮಲ್ಲಿ ರಿಜಿಸ್ಟರ್ಡ್ ಇದು ಅದ ಸರ್ ಅಗ್ರಿಮೆಂಟ್ ಅದ್ರ ಅದು ಸಬ್ ರಿಜಿಸ್ಟರ್ ಆಫೀಸ್ ಅಗ್ರಿಮೆಂಟ್ ಆಗಿದೆ. ಏನಿಲ್ಲ, ಇದು ಏನ್ ಹೇಳ್ತಾರಲ್ಲ, ಇದು ಮೋಸ, ಸುಳ್ಳು. ನಮಗ್ ಭೇಟಿಯಾಗಿಲ್ಲ, ಕಾಂಟ್ಯಾಕ್ಟ್ ಮಾಡಿಲ್ಲ, ನಮ್ಗೆ ಒಪ್ಪಿಗೆ ತಗೊಂಡಿಲ್ಲ. ಒಪ್ಪಿಗೆ ತೋಲಾರ್ದೆ ಒಬ್ಬ ಡೆವಲಪರ್ಸ್ ಹೊರಗೆ ತೆಗಿತಾರ. ಇದು ಸುಳ್ಳು. ಅವ್ರ ಅನುಕೂಲ ಪ್ರಕಾರ ಮಾಡ್ಕೊಂಡಿದಾರ ಅಷ್ಟೇ. ಈಗ 11,000 ಸರ್ಕಾರಿ ನೌಕರರಿಗೆ ಏನ್ ಹೇಳಕ್ ಬಯಸ್ತೀರಿ? ಅಲ್ಲಿ ಸೈಟ್ ತಗೊಂಡ್ರಿ ಕೆಲವೊಬ್ರು. ಗೃಹ ಮಂಡಳಿ ಅಧ್ಯಕ್ಷರೇ ಮುಂಜಾನೆ ಪ್ರೆಸ್ ಮೀಟ್ ಮಾಡಿದಾರೆ. ಅಶೋಕ್ ಡೆವಲಪರ್ ಸಂಬಂಧ ಇಲ್ಲ ಅಂತ ಹೇಳ್ತಾನ್ರಿ. 2011-12 ನೋಟ್ರಿ, 2014-15 ಅಗ್ರಿಮೆಂಟ್, 2016-17 ಶೆಲ್ಡೇಡ್. ಇವು 3 ನಿಮ್ಗೆ ಕಾಪಿ ಕೊಡ್ತೀನಿ, ಚೆಕ್ ಮಾಡಿಕೊಡ್ರಿ. 3ದಾಗ ಅಶೋಕ್ ಡೆವಲಪರ್ಸ್ ಲ್ಯಾಂಡ್ ಓನರ್ ಅಶೋಕ್ ಡೆವಲಪರ್ ಸಂಬಂಧವ. ಒಂದು ಕಡೆಗೆ ಹೇಳ್ತಾನೆ ವಾರ್ಷಿಕ ವರದಿದಾಗ ಲ್ಯಾಂಡ್ ಓನರ್ಗೆ ಒಪ್ಪಿಗೆ ತೊಗೊಂಡು ಅಶೋಕ್ ಡೆವಲಪರ್ಗೆ ಡಿಲೀಟ್ ಮಾಡಿ ಅಂತ ಹೇಳ್ತಾನೆ. ಇಲ್ಲಿ ಹೇಳ್ತಾನೆ ಒಂದು ಈಗ ಈ ಚುನಾವಣೆ ನಿಂತಿದಾಗ ಹೇಳ್ತಾನೆ ರೀ, ಇಲ್ಲಿ ಅದ ನೋಡ್ರಿ. ಇಲ್ಲೇನು ಹೇಳ್ತಾನೆ, ಡೆವಲಪರ್ಗೆ ಲ್ಯಾಂಡ್ ಓನರ್ಗೆ ಮನವೊಲಿಸಿ ಕೆಲಸ ತೋತೇವು ಇಲ್ಲಿ ಹೇಳ್ತಾನೆ. ಈಗ ಪ್ರೆಸೆಂಟ್ ಇದೇ 15 ವರ್ಷ ಮೋಸ ವ್ಯಾಪಾರಿ ಒಂದು ಪೂರಾ ಚೀಟಿಂಗ್ ರೀ, ಪೂರಾ ಮೋಸ ವ್ಯಾಪಾರಿ ಬರೀ. 15 ವರ್ಷದಾಗ ಕಮಸ್ ಕಮ್ ಒಂದು 2,000 ಸೈಟ್ಗಳು ರಾಜ್ಯ ಸರ್ಕಾರ ನೌಕರಗಳು ಕೊಡಬೇಕಾಗಿತ್ತು 15 ವರ್ಷದಾಗ. ಏನು ಕೊಟ್ಟನ್ರಿ ಅವ? ನಮ್ಮದು ನಾವು ಲ್ಯಾಂಡ್ ಓನರ್ ಕೊಟ್ಟು 16 ವರ್ಷ ರನ್ನಿಂಗ್ ಅದ ರೀ. ಒಂದು ಇನ್ನ ಪ್ಲಾಟ್ ಅದಕ್ಕೆ ಅಗ್ರಿಮೆಂಟ್ ದಾರಿನೇ ಇದ್ದಿಲ್ಲ. ಎಲ್ಲ ದಾರಿ ಮಾಡಿದೆವು, ಎಲ್ಲ ಪ್ಲಾಟ್ ಹಾಕಿದೆವು, ಎಲ್ಲ ಮಾಡಿದೆವು. ಅವ್ರಿಗೆ ಶೆಲ್ಡಿಡ್ ಮಾಡೋ ಅವ್ರಿಗೆ ಪಾಪ ಅವ್ರಿಗೆ ಒಪ್ಪಿಸುತ್ತಾರೆ. ಇಂಥ ಮೋಸಗಾರನ
ನಾವು ಈಗ ಚುನಾವಣೆದಾಗ ಹೊಸ ಫೇಸ್ ಬಂದ್ರೆ ಒಂದು ವರ್ಷ ಡೆವಲಪ್ ಮಾಡುತ್ತೆ ಅಂತ ಮನೆ ಬಿ ಹೇಳಿದೆ, ಇವತ್ತು ಹೇಳ್ತೇವ್ರಿ. ಅದಕ್ಕೆ ಹೆಚ್ಚಿಗೆ ಇನ್ನೂ 500 ಪ್ಲಾಟ್ ಬಿ ನಾವು ಮಾಡ್ಕೊಡೋದು ಶಕ್ತಿ ಅವ್ರು ಕೋಪರೇಷನ್ ಮಾಡ್ರೆ ನಾವು ಮಾಡ್ಕೊಡ್ತೇವೆ. ಇದೇ 500 ಅಲ್ರಿ, ಇನ್ನೂ 500 ಮಾಡ್ಕೊಡ್ತೇವೆ. ಸರ್ಕಾರ ನೌಕರು ಒಳ್ಳೇದಲ್ರಿ, ಗರೀಬ್ ಬಂದಿರ್ತದೆ ಪಾಪ, ಅವರು ಪಗಾರದಾಗ ಕಟ್ ಮಾಡಿ ಕೊಟ್ಟಿರ್ತಾರ್ರಿ. ಅವು ಹಿಂಗೆ ಮೋಸ ಮಾಡ್ರೆ ಹೆಂಗೆ ಹೇಳ್ರಿ ನೋಡಮ್ಮ. ಅಶೋಕ್ ಹೊನ್ನಾಳಿ ಅವರಿಗೆ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ, ನನ್ನ ಹೆಸರಿಗೆ ಮಸಿ ಒಳಗೆ ಕೆಲಸ ಮಾಡ್ತಿದಾರ ಅಂತ ಅವ್ರು ಆರೋಪ ಮಾಡ್ತಿದ್ದಾರೆ. ಎಲ್ಲ ಸುಳ್ಳು ಹಿಂಗೆ ಚೀಟಿ ಮಾಡ್ಕೋತ ಬಂದನ್ರಿ, ಇದೇ ಹೇಳ್ಕೊತ ಬಂದಾನ. ಇಂಥವೇ ನಮಗಲ್ರಿ, ಈಗ ಎಲ್ಲರಿಗೂ ಹಿಂಗೆ ಮಾಡ್ಕೊತ ಬಂದಾನವ. ಎಲ್ಲರಿಗೆ ಅಶೋಕ್ ಡೆವಲಪರ್ ಸಂಬಂಧ ಇಲ್ಲದೆ ಮತ್ತೆ 3ದ ಯಾಕೆ ಬರ್ದಿ, ಯಾಕೆ ಸೈನ್ ಮಾಡ್ದಿ, ಯಾಕೆ ಅಗ್ರಿಮೆಂಟ್ದಾಗ ಹೆಸರು ಹಾಕದಿ? ಇವೇ ಚೀಟಿಂಗ್ ವರ್ಕೇ ರೀ, ಬರೀ ಚೀಟ್ ಮಾಡೋದು ಅವ್ನ ಕೆಲಸ ಅದ ರೀ. ಬರೀ ಲಂಚ್ ಕೋರ್ನ ಇವ ಒಪ್ಪತ್ತಿಗೆ ಆರ್ಸ್ ಬಂದ್ರೆ ಸರ್ಕಾರ ನೌಕರು ಧೋಕಾದಾರ. ಮುಂದಿನ ದಿನಗಳದಾಗ ಆರ್ಸ್ ಬರಲ್ರಿ, ಬಂದ್ರಂತೂ ಧೋಕಾದಾರ. ಈ ಪ್ರಕರಣ ಒಂದೀಗ ರಾಜಕೀಯ ತಿರುವು ಪಡೆದು ರಾಜಕೀಯ ಮುಖಂಡರು ತಿರುವು ಕೊಡ್ತದೋ ಏನ್ ಮಾಡ್ತಾವ ನಮ್ಗೆ ಗೊತ್ತಿಲ್ರಿ. ಬಟ್ ನೋಡ್ರಿ, ನಮ್ಮದು ಒಂದೇ ಉದ್ದೇಶ, ಅವ್ರಿಗೆ ಪಾಪ 500 ಮಂದಿಗೆ ಅಲ್ಲಿ ಅವರಿಗೆ ಪ್ಲಾಟ್ ಕೊಟ್ರೆ ಸಾಕು ನಮಗೆ. ಅವು ತಿರುವು ಪಡ್ತದೋ ಆ ಕಡೆ ಹೋಗ್ತಾವೋ ಹಾಳ ಮೇಲೆ ಬೀಳಕ್ಕೆ ಹೋಗವ್ರು ನಮಗಿಲ್ರಿ. 500 ಮಂದಿಗೆ ಪ್ಲಾಟ್ ಸಿಗಬೇಕು ಅಷ್ಟೇ, ಇಷ್ಟೇ ನಮ್ಮ ಉದ್ದೇಶ. ಮತ್ತೊಂದು ಏನೂ ಉದ್ದೇಶ ಇಲ್ಲ. ನೀವು ಅಭಿವೃದ್ಧಿ ಮಾಡಕ ಒಪ್ಪಿಗೆ ಇದ್ರಿ, ಅಭಿವೃದ್ಧಿ ಮಾಡ್ಕೊಡಕ ಒಂದು ವರ್ಷ ಮಾಡಿಕೊಡ್ತಾರೆ. ಒಂದೇ ವರ್ಷ ಮಾಡಿ ಪೂರಾ ಪ್ಲಾಟ್ ಎಲ್ಲ ನೌಕರುಗಳಿಗೆ ಯಾರ್ಯಾರು ರೊಕ್ಕ ತುಂಬಿರ್ತಾವ ಅವರಿಗೆಲ್ಲ ಶೆಲ್ಯೂಡ್ ಮಾಡಿ ಕೊಟ್ಟು ಬಿಡ್ತೇವೆ ಒಂದೇ ವರ್ಷ. ಈ ಮಧ್ಯಂತರ ಮುಖಾಂತರ ನಾವು ಹೇಳಗತ್ತೀವಿ. ಅವ್ರು ಎಷ್ಟು ಕೊಡ್ಬೇಕು? ಈಗ ನಿಮ್ ಡಿಮಾಂಡ್ ಏನದ ಈಗ ಅಭಿವೃದ್ಧಿ ಮಾಡಕ್? ಏನ್ ಡಿಮ್ಯಾಂಡ್ ಇಲ್ರಿ, ಈಗ ಏನು ಪ್ರೆಸೆಂಟ್ ಎಸ್ಟಿಮೇಟ್ ಮಾಡ್ಕೊಡ್ಬೇಕು. ನಮ್ಗೆ ರೊಕ್ಕ ಅಡ್ವಾನ್ಸ್ ಕೊಡ್ಬೇಡ್ರಿ. ನಾ ಮಧ್ಯಂತರ ಮುಖಾಂತರ ನಿಮ್ಮ ಎದೆ ಹೇಳಗತ್ತೀನಿ, ನಮ್ಗೆ ರೊಕ್ಕ ಅಡ್ವಾನ್ಸ್ ಕೊಡ್ರಿ ಅಂತ ನಾ ಕೇಳಲ್ರಿ. ಈಗ ಯಾರೋ ಒಬ್ಬರಿಗೆ ಅಗ್ರಿಮೆಂಟ್ ಮಾಡ್ಕೊಂಡೋ ಏನೋ ಗೊತ್ತಿಲ್ರಿ, 2 ಕೋಟಿ ಕೊಡ್ತೀನಿ ಅಂತ ಹೇಳ್ತಾನ್ರಿ. ನಮ್ಗೆ 2 ಕೋಟಿ ಕೊಡ್ಬೇಡಪ್ಪ, ಮಾಡಕ್ಕೆ ಆರ್ಡರ್ ಕೊಡು, ಎಸ್ಟಿಮೇಟ್ ಕೊಡು. 2 ಕೋಟಿ ನಮ್ಗೆ ಕೊಡ್ಬೇಡ. ನಾ ಎಲ್ಲಿ ಕೇಳಿದ ಅಡ್ವಾನ್ಸ್ ನಿನಗೆ? ಮಾಡೋದು ಬಿಡ್ತಾನ. 2 ಕೋಟಿ ತೊಗೊಂಡು ಏನ್ ಮಾಡ್ಬೇಕಂತನೋ ಅವನಿಗೆ ಬಿಟ್ಟಿದ್ದು, ದೇವ್ರಿಗೆ ಬಿಟ್ಟಿದ್ದು. ಇದ್ರ ತಂತ್ರ ಏನಂತ? ಮಾಡ್ತೀನಿ ಅನ್ನೋರಿಗೆ ಕೊಡ್ತಾ ಇಲ್ಲ, ಬೇರೆದವ್ರಿಗೆ ಕೊಡ್ತಿದಾರ. ಈಗ ಅವ್ರಕ್ಕಿಂತ ಕಡಿಮೆ ಬೆಲೆಗೆ ನೀವು ಕೇಳ್ತಿದ್ದೀರಿ, ನಿಮಗ್ ಕೊಡ್ತಾ ಇಲ್ಲ. ಇದ್ರ ಉದ್ದೇಶ ಏನು? ಈಗ ನೋಡ್ರಿ, ಅವ್ನು ಪೂರಾನೇ ಚಿಟ್ಟಿಂಗ್ ಅದ ರೀ. ನಾವು ಈಗ ಇಷ್ಟೇ ತಿಳ್ಕೊರಿ, ನಾವು ಅಡ್ವಾನ್ಸ್ ಕೊಡ್ಬೇಡ ಅಂತೇವ್ರಿ, ಮತ್ತೊಂದು ಡೆವಲಪರ್ಗೆ ಅಡ್ವಾನ್ಸ್ ಕೊಡ್ತೀವಿ ಅಂತ ನಾವು. ಇದ್ರ ಉದ್ದೇಶ ನೀವು ತಿಳ್ಕೊರಿ, ನಾವೇಂಗೆ ಹೇಳಕ್ ಬರ್ತಾರೆ. ಉದ್ದೇಶ ಅವೆಲ್ಲ ಖರಾಬ್ ಇದ್ದಲ್ಲ ಇಂಥವೆಲ್ಲ ಮಾಡ್ತಿರ್ತಾನ್ರಿ ಅವ. ಅದಕ್ಕೆ ಅವ್ ಮೋಸಗಾರನ, ಅವ್ ಮುಂದಿನ ದಿನ ಬಂದ್ರೆ ಈ ನಮ್ಮ ನೌಕರು ಪಾಪ ಗರೀಬ್ ಮಂದಿ ಹೈರಾಣ ಅದಾರ. ಈ ಸರ್ಕಾರಿ ನೌಕರಿಗೆ ಏನ್ ಹೇಳಕ್ ಬಯಸ್ತೀವಿ? ಸೌಕರ್ಯ ನೌಕರ ಪಾಪ ಹೊಸ ಫೇಸ್ ಬರ್ಬೇಕಂತ ನಮ್ದೊಂದು ವಿನಂತಿ ಅವ್ರಿಗೆ. ಕೈ ಮುಗಿದು ಕೇಳ್ಕೊತೇನ್ರಿ, ಇಂಥ ದುಷ್ಟ ಶಕ್ತಿಗಳು ದೂರ ಇಡ್ರಿ. ಎಲ್ಲ ದುಷ್ಟರಿ ಅಲ್ಲ ಇವರೆಲ್ಲ. 15 ವರ್ಷ ಸೈಟ್ ಕೊಡ್ಲಪ್ಪ ಅಂದ್ರೆ ದುಷ್ಟರಿ ಅಲ್ರಿ, ಹೌದಲ್ರಿ? ಇವೆಲ್ಲ ಮೋಸಗಾರರು. ಇವ್ರಿಗೆ ಎಷ್ಟು ದೂರ ಇಡ್ತೀರಿ ಅವ್ರಿಗೆ ಒಳ್ಳೇದ್ರಿ. ಯಾಕಂದ್ರೆ ನಾವೇನು ಹಿಂಗೆ ಮೀಡಿಯಾಗ ಬಂದು ಯಾವಾಗಲೂ ಹೇಳಿಲ್ಲ, ನಾವು ಇಂಥ ಬರಲ್ರಿ. ಇದು ತ್ರಾಸಾಗಿ ಬಂದಿದ್ದೇವ್ರಿ. 60 ವರ್ಷನಾಗ ಫಸ್ಟ್ ಟೈಮ್ ರೀ ಇದು. ಯಾಕಂದ್ರೆ ನೌಕರುಗಳನ್ನ ಕಣ್ಣಾರು ನೋಡಿರ್ತೇವೆ ನಾವು. 15 ವರ್ಷ ನಾವು ನಮ್ಮಂಟ್ರೆ ಇದಲ್ರಿ. ಬರೇ ಸುಳ್ಳು. ಅದಕ್ಕೆ ದಯವಿಟ್ಟು ಹೊಸ ಫೇಸ್ ಬರಬೇಕು. 500 ಬಿಟ್ಟು ಇನ್ನ 500 ಪ್ಲಾಟ್ ಹಂಚಿಕೆ, ಇದು 500 ಬಿಟ್ಟು ಇನ್ನ 500 ಮಾಡೋಂಥ ಶಕ್ತಿ ಈಗ ಹೊಸೊಬ್ರು